హాయ్ ఫ్రెండ్స్. ఫస్ట్ టైం మోటో వ్లాగింగ్ చేద్దామని హెల్మెట్ అంతా సెటప్ చేసుకున్నాను. ఐ హావ్ ఫిక్స్డ్ మై యాక్షన్ కెమెరా ఆల్సో. ఎలా వస్తుందో తెలీదు. యాంగిల్ కూడా నేను చూసుకోలేదు, కరెక్ట్ యాంగిల్ కవర్ అవుతా ఉందా లేదా, వ్యూ కూడా చెక్ చేసుకోలేదు. టెంపుల్కి వెళ్తున్నాము, వచ్చిన తర్వాత చూస్తే తెలుస్తుంది రికార్డింగ్ ఎలా అయిందని. చాలా రోజుల నుంచి అనుకుంటున్నా మోటో వ్లాగింగ్ చెయ్యాలి చెయ్యాలి అని, కానీ చేయడానికి ఏమో టైం కుదరలేదు. కానీ ఈరోజు చేస్తున్నా. లెట్స్ సీ హౌ ఇట్ కమ్స్. వాయిస్ ఎలా వస్తుందో అది కూడా తెలియదు నాకు, క్లారిటీ ఉందో లేదో. గివ్ ఎ ట్రై. సాటర్డే కదా, ఏదైనా టెంపుల్కి వెళ్దామనింది సౌమ్య, దానికోసం టెంపుల్ కని వెళ్తా ఉన్నాము. ఏ టెంపుల్ అంటారా, అక్కడికి వెళ్ళిన తర్వాత చూపిస్తానులే. ఆన్ ద వే. కొంచెం ట్రాఫిక్ ఎక్కువ, బెంగళూరు కదా. ట్రాఫిక్ ఈజ్ నార్మల్, ట్రాఫిక్ లేదంటే అది బెంగళూరు అనే అనిపించదు. సో తెలుగునే ಕಾದು ಕನ್ನಡ ಕೂಡ ಮಾತಾಡ್ತೀನಿ ನಾನು. ಕನ್ನಡಿಗನೇ ನಾನು ಕೂಡ, ಕರ್ನಾಟಕದಲ್ಲೇ ಇರೋದು. ಕನ್ನಡ ಕೂಡ ಬರುತ್ತೆ, ಕನ್ನಡನೂ ಮಾತಾಡ್ತೀನಿ. ಆಕ್ಚುಲಿ ಐ ಆಮ್ ಪ್ರಾಪರ್ ಕನ್ನಡಿಗ. ಸೊ ಸಿಂಗಲ್ ಲ್ಯಾಂಗ್ವೇಜ್ ಅಲ್ಲಿ ಮಾತಾಡೋದು ಬಹಳ ಕಷ್ಟ. ಕನ್ನಡ, ತೆಲುಗು, ಇಂಗ್ಲಿಷ್, ಹಿಂದಿ ಎಲ್ಲ ಮಿಕ್ಸ್ ಆಗ್ಬಿಡುತ್ತೆ ಮಾತಾಡ್ಬೇಕಾದ್ರೆ. ಸಿಂಗಲ್ ಲ್ಯಾಂಗ್ವೇಜ್ ಮಾತಾಡ್ತೀನಿ ಅನ್ನೋದು ಮಾತ್ರ ಬೆಂಗಳೂರಲ್ಲಿ ಬಹಳ ಕಷ್ಟ. ನೀವು ಮಾತಾಡ್ತೀನಂದ್ರು ನಿಮ್ ಎದುರಿಗಿರೋರು, ನೀವು ಮೀಟ್ ಆಗೋರು, ಅವ್ರು ಅದೇ ಲ್ಯಾಂಗ್ವೇಜ್ ಅಲ್ಲಿ ಮಾತಾಡ್ಬೇಕಲ್ಲ, ಅದೇ ಕಷ್ಟ. ಸೊ ನಾವು ಬೆಂಗಳೂರವರು, ಕನ್ನಡದವರು, ಎಲ್ಲ ಲ್ಯಾಂಗ್ವೇಜ್ಗೂ ಅಡ್ಜಸ್ಟ್ ಆಗ್ಬಿಡ್ತೀವಿ. ಕನ್ನಡ ಮಾತಾಡಿದ್ರೆ ಕನ್ನಡದಲ್ಲಿ ಆನ್ಸರ್ ಮಾಡ್ತೀವಿ, ಹಿಂದಿ ಮಾತಾಡಿದ್ರೆ ಹಿಂದಿಯಲ್ಲಿ ಆನ್ಸರ್ ಮಾಡ್ತೀವಿ. ಸೊ ನಾವೊಂಥರ ನೀರ್ ತರ ಎಲ್ಲದ್ರಲ್ಲಿ ಮಿಕ್ಸ್ ಆಗ್ಬಿಡ್ತೀವಿ. ಆಕ್ಚುಲಿ ಇದು ಫುಲ್ಲಿ ಅನ್ಎಕ್ಸ್ಪೆಕ್ಟೆಡ್. ನಾವು ಮೋಟೋ ವ್ಲಾಗಿಂಗ್ ಮಾಡ್ತೀವಿ ಅಂದಿದ್ದು. ಟೂಲ್ಸ್ ಎಲ್ಲ ಮುಂಚೆಯಿಂದ ಇದೆ, ಬಟ್ ಇಷ್ಟು ದಿವಸ ಆದ್ರೂ ಸೆಟಪ್ ಮಾಡೇ ಇರಲಿಲ್ಲ. ಸೊ ಏನೋ ಇವತ್ತು ಮಾಡ್ಬೇಕು ಅನಿಸ್ತು. ಒಂದು ಅರ್ಧ ಗಂಟೆ ಕುಂತ್ಕೊಂಡು ಹೆಲ್ಮೆಟ್ಗೆ ಎಲ್ಲ ಮೌಂಟ್ಸ್ ಎಲ್ಲ ಹಾಕ್ದೆ, ಕ್ಯಾಮ್ರಾ ಸೆಟ್ ಮಾಡ್ಕೊಂಡೆ. ಸೊ ದಟ್ ಟ್ರೈ ಮಾಡೋಣ ಒಂದ್ಸರಿ, ಏನಾಗುತ್ತೆ ಒಂದ್ ವಿಡಿಯೋ ಪೋಸ್ಟ್ ಮಾಡ್ತೀವಿ ಅಷ್ಟೇ. ಚೆನ್ನಾಗಿ ಬಂದ್ರೆ ಸರಿ, ಬಂದಿಲ್ಲ ಅಂದ್ರೆ ಇನ್ನೂ ಒಂದು ವಿಡಿಯೋ ಪೋಸ್ಟ್ ಮಾಡೋಣ, ಚೆನ್ನಾಗಿ ಬರೋವರೆಗೂ. ಅಷ್ಟೇ ಅಲ್ವಾ? ಆಯ್ತು. ಹೆಲ್ಮೆಟ್ ಕ್ಯಾಮರಾ ಇರೋದು ನೋಡಿ ಬ್ಲಾಗ್ ಮಾಡ್ತೀರಾ ಅಂತ ಕೇಳ್ತಾರೆ. ಏನೋ ಖುಷಿ ಹಂಗೆ ಯಾರಾದ್ರೂ ಕೇಳಿದ್ರೆ. ಹಾ, इंस्टा भी है. ಹೆಲ್ಮೆಟ್ ಕ್ಯಾಮರಾ ಹಾಕಿರೋದು ನೋಡಿ ಯಾರೋ, ಓ ತಗಲ್ತು, ಕಾಲ್ ಹೋಯ್ತು ಹುಡುಗಿದು. ಹೆಲ್ಮೆಟ್ ಕ್ಯಾಮರಾ ಹಾಕಿರೋದು ನೋಡಿ ಬ್ಲಾಗ್ ಮಾಡ್ತೀರಾ ಅಂತ ಕೇಳ್ತಾರೆ. ಹ್ಞೂ ಅಂತ ಹೇಳಕ್ಕೆ ಏನೋ ಮುಜುಗರ, ಏನೋ ನಮಗೂ ಅಭ್ಯಾಸ ಆಗ್ಬೇಕೇನೋ. ಹೌದು, ನಾನು ಬ್ಲಾಗರ್, ನಾನು ಬ್ಲಾಗ್ ಮಾಡ್ತೀನಿ ಅಂತ ಹೇಳಕ್ಕೆ ನಮಗೂ ಅಭ್ಯಾಸ ಆಗ್ಬೇಕೇನೋ. ಪಾಪ ಆ ಡೆಲಿವರಿ ಪರ್ಸನ್ ಮೊಬೈಲ್ ಕೊಟ್ಬಿಟ್ಟು ಇನ್ಸ್ಟಾ ಪೇಜ್ ಓಪನ್ ಮಾಡ್ಕೊಡಿ, ಫಾಲೋ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಫಾಲೋನು ಮಾಡ್ದ ಪಾಪ. ಫೀಲಿಂಗ್ ಹ್ಯಾಪಿ ಫಾರ್ ದ್ಯಾಟ್. ಇನ್ನೂ ಮೋಟೋ ವ್ಲಾಗಿಂಗ್ ಮಾಡ್ಬೇಕು ಅನ್ಸುತ್ತೆ ಆ ತರ ಯಾರಾದ್ರೂ ಕೇಳಿದ್ರೆ. ಭಾರಿ ಟ್ರಾಫಿಕ್ ಇಲ್ಲಿ ಮಾತ್ರ, ಯಾವಾಗ್ಲೂ ಟ್ರಾಫಿಕ್ ಇರೋದು. ಇದು ಯಾವ ಆ್ಯಪ್ ಅಂತ ಅಂತೀರಾ? ಮೊಬೈಲ್ ಅಲ್ಲಿ ಹಾಕಿರೋದು. ಇದು ಆ್ಯಪ್ ಬಂದ್ಬಿಟ್ಟು ರೈಡ್ ಮೆಶ್ ಅಂತ. ಇಟ್ಸ್ ಫಾರ್ ಗ್ರೂಪ್ ರೈಡಿಂಗ್, ಎಲ್ಲದಕ್ಕೆ ಯೂಸ್ ಆಗುತ್ತೆ. ಗ್ರೂಪ್ ರೈಡಿಂಗ್ ಮಾಡ್ಬೋದು, ಲೈವ್ ಲೊಕೇಶನ್ ಟ್ರ್ಯಾಕಿಂಗ್ ಮಾಡ್ಬೋದು. ಆ್ಯಪ್ ಹೆಸರು ಬಂದ್ಬಿಟ್ಟು ರೈಡ್ ಮೆಶ್ ಅಂತ. ಇದು ಆಪಲ್ ಮತ್ತೆ ಗೂಗಲ್ ಪ್ಲೇ ಸ್ಟೋರ್ ಎಲ್ಲರಲ್ಲೂ ಇದೆ. ಚೆಕ್ಔಟ್ ಮಾಡಿ, ನನ್ಗಂತೂ ಇಷ್ಟ ಆಗಿದೆ. ಯಾಕಂದ್ರೆ ಇದು ಬಿಲ್ಡ್ ಮಾಡೋದು ನಾನೇ, ನನ್ನ ಆ್ಯಪ್ ನಾನೇ ಯೂಸ್ ಮಾಡ್ಕೊಂತ ಇದ್ದೀನಿ. ನಮ್ಮ ಆ್ಯಪ್ನ ನಾವು ಪ್ರಮೋಟ್ ಮಾಡ್ಲಿಲ್ಲ ಅಂದ್ರೆ ಇನ್ಯಾರು ಪ್ರಮೋಟ್ ಮಾಡ್ತಾರೆ, ಇನ್ಯಾರು ಯೂಸ್ ಮಾಡ್ತಾರೆ? हाँ हाँ, श्योर, जरूर अपलोड करूंगा. थैंक यू. आपका नाम? हाँ, ಅಬ್ದುಲ್. ಒನ್ ವೇ ಇದು, ಒನ್ ವೇನೆಲ್ಲ ಬಂದ್ಬಿಟ್ಟಾರ.
ಅದಕ್ಕೆ ಜಾಮ್. ಅದು ಲೈನ್ ಫಾಲೋ ಮಾಡಿದ್ರೆ ಏನ್ ಜಾಮ್ ಆಗ್ತಿದ್ದಿಲ್ಲ. ಈಗ ಎಲ್ಲ ಒನ್ ಲೈನ್ ಬಂದ್ಬಿಟ್ಟಾರಲ್ಲ, ಇಲ್ಲಿ ನಮ್ಗೆ ಹೋಗೋವರೆಗೂ ಸಿಂಗಲ್ ವೇ ಆಗ್ಬಿಟ್ಟೈತೆ, ಅದಕ್ಕೋಸ್ಕರ ಜಾಮ್. ಇಲ್ಲಿ ನೋಡಿ ಕ್ಲಿಯರ್ ಆಯ್ತು ನೋಡಿ, ರೋಡ್ ಏನು ಇಲ್ಲಿ ಟ್ರಾಫಿಕ್ ಇಲ್ಲ ಏನಿಲ್ಲ, ಹೋಗ್ಬೋದು ಚೆನ್ನಾಗಿ. ಹಿಮಾಲಯನ್ ಓಡಿಸ್ಬೇಕಂದ್ರೆ ಮಜಾ, ಒಂಥರ ಕುದುರೆ ಮೇಲೆ ಕುಂತ್ಕೊಂಡು ಹೋದಂಗ್ ಫೀಲಿಂಗ್ ಬರುತ್ತೆ. ఎంత మంది తెలుసా డ్రైవ్ చేసేది బైక్ ని గర్ల్స్, చాలా మంది సపోర్ట్ చేస్తారు లేడీ రైడర్ ని. అందరికి అది రాంగ్ పర్సెప్షన్ ఉంది కదా, గర్ల్స్ డ్రైవ్ చేస్తారంటే రైట్ అంటే లెఫ్ట్ అంటారు, లెఫ్ట్ అంటే రైట్ అంటారు అని. ఆ పర్సెప్షన్ చేంజ్ చేయాలా. ఆ, ఆ, అందరూ ఒకేలాగా ఉండరు, కొంతమంది అమ్మాయిలు ఉంటారు, బట్ అందరినీ ఒకేలాగా అనుకుంటారు జనాలు. ಇದು ರೆಕಾರ್ಡಿಂಗ್ ನೋಡಿದ್ಮೇಲೆ ಗೊತ್ತಾಗುತ್ತೆ ಇದು ಆಂಗಲ್ ಕರೆಕ್ಟ್ ಆಯ್ತಾ, ಇನ್ನ ಸ್ವಲ್ಪ ಆಂಗಲ್ ಏನ ಚೇಂಜ್ ಮಾಡ್ಬೇಕಾ ಅಂತ. ಏನ್ ಟ್ರಯಲ್ ಮಾಡಿಲ್ಲ, ಜಸ್ಟ್ ಮೊಬೈಲ್ ಕ್ಯಾಮ್ರಾ ಎಲ್ಲ ಸೆಟ್ ಮಾಡಿದೆ ಹೆಲ್ಮೆಟ್ಗೆ, ಹಂಗೆ ಹೆಲ್ಮೆಟ್ ಹಾಕೊಂಡು ಟೆಂಪಲ್ ಹೋಗೋಣ ಅಂತ ಕರ್ಕೊಂಡ್ ಬಂದೆ ಅಷ್ಟೇ ನೋಡು. ಹಾ, ಇನ್ನೇನು ನೋಡಿದ್ಯೆ. ಓಕೆ, ತೋರಿಸ್ತಾ ಇದೆ ನೋಡಿ, ಆಪಲ್ ತೋರಿಸ್ತಾ ಇದೆ 7:47 ರೀಚ್ ಆಗ್ತೀವಿ ಅಂತ. 45 ಕಿಲೋಮೀಟರ್, ಈಗ 33 ಕಿಲೋಮೀಟರ್ ಸ್ಪೀಡ್ ಅಲ್ಲಿ ಹೋಗ್ತಿದ್ದೀನಿ ಅಂತ ತೋರಿಸ್ತಾ ಇದೆ. ಖುಷಿ ಆಗುತ್ತೆ ನನ್ನ ಆ್ಯಪ್ ನಾನು ಯೂಸ್ ಮಾಡ್ಬೇಕು ಅಂತಂದು ಹೇಳಿದ್ರೆ. ನಾವು ಬಂದಿರೋ ಟೆಂಪಲ್ಲು ಇದೆ, ವೆಂಕಟೇಶ್ವರ ಸ್ವಾಮಿ ಟೆಂಪಲ್. ಭಾಳ ಚೆನ್ನಾಗಿದೆ, ಬ್ರೂಕ್ ಫೀಲ್ಡಲ್ಲಿದೆ ಈ ಟೆಂಪಲ್. ಎಲ್ಲರೂ ವಿಸಿಟ್ ಮಾಡಿ.